ಹಾಯ್ ಹಲೋ ನಮಸ್ಕಾರ. ನಾನು ರಾಘವೇಂದ್ರ ಶ್ರೀಯಾನ್, ಕಿಚನ್ ಕಲಾವಿದ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರೋದು ಐಟಮ್ ಚೈನೀಸ್ ಬೇಲ್. ಇದು ಬೊಂಬೈಯಲ್ಲಿ ಭಾರಿ ಫೇಮಸ್, ಸ್ಟ್ರೀಟ್ ಫುಡ್ ಆಯಿಲ್ ಜಾಸ್ತಿ ಫೇಮಸ್. ಇವತ್ತು ಬನ್ನಿ ತೋರಿಸಿ ಕೊಡ್ತೇನೆ. ನಾನು ಇದನ್ನು ಹುಡುಕಿ ತಿಂತಿದ್ದೆ, ಅಷ್ಟು ಒಳ್ಳೆ ಟೇಸ್ಟ್ ಆಯ್ತು. ನಾವು ಕುಂದಾಪುರದಲ್ಲಿ ಸ್ಟಾರ್ಟ್ ಮಾಡ್ದಳಿಕೆ ಚೈನೀಸ್ ಬೇಲ್ ಶಾರ್ಟ್ ಟೈಮಲ್ಲಿ ಜಾಸ್ತಿ ಪಾಪ್ಯುಲಾರಿಟಿ ತಗೊಳೋದು ಐಟಮ್ ಇದು. ಮದಿಗೆಲ್ಲ ಆರ್ಡ್ರ್ ಕೂಡ ಕೊಡ್ತಿದ್ರು, ಅಷ್ಟು ಫೇಮಸ್ ಆಯಿತು. ಬನ್ನಿ ಇವತ್ತು ತೋರಿಸ್ತೆ ಅದನ್ನು ಹೆಂಗೆ ಮಾಡೋದನ್ನಲ್ಲಿ. ಚೈನೀಸ್ ಬೇಲ್ ಮಾಡ್ಲಿಕ್ಕೆ ಯಾವತ್ತು ಫಸ್ಟ್ ಫ್ರೈ ನೂಡಲ್ ಫ್ರೈ ಆಗಿರ್ಕ, ಅದಕ್ಕೋಸ್ಕರ ಫಸ್ಟ್ ಬಾಯ್ಲ್ ಬಾಯ್ಲ್ ಮಾಡ್ಕೊಳಕ್ಕಿದ್ರ ಮೊದಲು ನೀರು ಸಮ ಬಿಸಿ ಆಗಿರ್ಕ, ಕುದ್ದಿರ್ಕ. ಸ್ವಲ್ಪ ಗ್ಯಾಸ್ ಫಾಸ್ಟ್ ಮಾಡುವ. ನೂಡಲ್ಸ್ ಹಾಕಿದ್ಮೇಲೆ ಸ್ವಲ್ಪ ಹೀಗೆ ಸೌಂಟಲ್ಲಿ ಸ್ವಲ್ಪ ತಿರ್ಸ್ಬೇಕು, ಇಲ್ಲಂದ್ರೆ ಅದೆಲ್ಲ ಒಟ್ಟಿಗೆ ಇರುತ್ತೆ. ಹಂಗಾಗಿ ಸ್ವಲ್ಪ ಉಪ್ಪು ಹಾಕೋ, ಇದಕ್ಕೆ ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು. ಸ್ವಲ್ಪ ಎಣ್ಣೆ ಕೂಡ ಹಾಕೋ, ಇದಕ್ಕೆ ಬಿಡಿ ಬಿಡಿ ಆಗ್ತದೆ, ಒಳ್ಳೆ ಆಗ್ತದೆ, ಅಂಟ್ಕೊಂತಿಲ್ಲ. ನೂಡಲ್ಸ್ ಫ್ರೈ ಬಾಯ್ಲ್ ಆದಮೇಲೆ ಅಂಟ್ಕೊಂತಿಲ್ಲ, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕೋ. ಚೈನೀಸ್ ಬೇಲಿಗೆ ನೀವು ಫಸ್ಟ್ ಬಾಯ್ಲ್ ನೂಡಲ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡ್ರೆ ಪಟ್ಟಂತ 5 ನಿಮಿಷದಲ್ಲಿ ನೀವು ಮಾಡ್ಲಕ್ಕ ಚೈನೀಸ್ ಬೇಲ. ನೂಡಲ್ಸ್ ಜಾಸ್ತಿ ಬೇಯ್ದಿದ್ರು ಟೇಸ್ಟ್ ಬರ್ತಿಲ್ಲ, ನೂಡಲ್ಸ್ ಜಾಸ್ತಿ ಬೆಂದರೂ ಒಳ್ಳೆ ಆಗ್ತಿಲ್ಲ. ಕರೆಕ್ಟ್ ಹದ ಇರಬೇಕು ಮಾಡೋದಿಗೆ. ನೂಡಲ್ ಈಗ ಒಳ್ಳೆ ಬಾಯ್ಲ್ ಆಗಿದೆ. ನೂಡಲ್ ಬೇಯಿಸುವಾಗ ಯಾವಾಗಲೂ ಸೆಟ್ಗೆ ಒಂಚೂರು ಹಾಕ್ತಾ ಇರಬೇಕು ಮಧ್ಯೆ, ಇಲ್ಲ ಅಂತ ಹೇಳಿದ್ರೆ ಅದು ಬಿಡಿ ಬಿಡಿ ಬರ್ತಿಲ್ಲ. ಈ ಥರ ಇದು ಒಳ್ಳೆ ಬಿಡಿ ಬಿಡಿ ಆಯಿತು. ಒಂದು 5 ನಿಮಿಷ ನೀರು ಹೋದ್ಮೇಲೆ ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಹಾಕಕ್ಕೆ, ಎಂತಕ್ಕಂದ್ರೆ ಒಂದಕ್ಕೊಂದು ಅಂಟ್ಕೊಂತಿಲ್ಲ. ಹಾಗಾಗಿ ಇದು ಹೀಗೆ ಇರಲಿ. ಒಂದು 10 ನಿಮಿಷ ಬಿಟ್ಟು ಇದನ್ನು ಫ್ರೈ ಮಾಡೋ. ನಮ್ಮದಿಲ್ಲಿ ಬಾಯ್ಲ್ ನೂಡಲ್ ರೆಡಿ ಆಯಿತು, ಫುಲ್ ಬಿಡಿ ಬಿಡಿಯಾಗಿ ಬಂದಿತ್ತು. ನಾವು ಇಳಿಸಿದ ಮೇಲೆ ಅದನ್ನು ಸ್ವಲ್ಪ ಇದು ಎಣ್ಣೆ ಹಾಕಿ ಹೀಗೆ ಒಂದು ಸಲ ಮೇಲೆ ಕೆಳಗೆ ಮಾಡಬೇಕು, ಇಲ್ಲಿದ್ರೆ ಹಾಗೆ ಅಂಟ್ಕೊಳ್ಳುತ್ತೆ. ಇದು ಫುಲ್ಲು ಬಿಡಿ ಬಿಡಿ ಬಂದಿತ್ತು. ಇದನ್ನು ಒಂದು ಸ್ಟೀಲ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡುವ. ಎಂತಕ್ಕಂದ್ರೆ ಇದನ್ನೀಗ ಫ್ರೈ ನೂಡಲ್ಸ್ ಮಾಡ್ಕೊಳಕ್ಕೆ. ಈ ನೂಡಲನ್ನು ನಾವು ವೆಜ್ ನೂಡಲ್ಸಿಗೂ ಯೂಸ್ ಮಾಡ್ಲಿಕ್ಕೆ ಸೇಮ್, ಮತ್ತು ಬೇರೆ ಎಂಥ ಮೆಥಡ್ ಇಲ್ಲ. ನಾವು ಇದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡ್ಕೊಂಬ, ಎಣ್ಣೆ ಫ್ರೈ ಮಾಡ್ಕಲ್ಲ, ಅದಕ್ಕೋಸ್ಕರ. ಇದೀಗ ಕರೆಕ್ಟ್ ಬಂದಿತ್ತು, ಜಾಸ್ತಿನೂ ಬೇಯಲಿಲ್ಲ ಕಮ್ಮಿನೂ ಬೇಯಲಿಲ್ಲ, ಕರೆಕ್ಟ್ ಇತ್ತು. ಒಳ್ಳೆ ಮಾಡಿ ಇದೇ ಥರ ಮಿಕ್ಸ್ ಮಾಡ್ಕೊಳಕ್ಕೆ, ಎಲ್ಲ ಸೈಡ್ ಕಾರ್ನ್ಫ್ಲೋರ್ ಹಿಡ್ಕೊಳಕ್ಕೆ ಅದಕ್ಕೆ ಒಳ್ಳೆ ಬಿಡಿ ಬಿಡಿಯಾಗಿ ಬತ್ತು. ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಆ್ಯಡ್ ಮಾಡುವ. ಎಣ್ಣೆ ಈಗ ಫುಲ್ ಬಿಸಿಯಾಗಿದೆ. ಮೀಡಿಯಮ್ ಕಾವಿರಬೇಕು, ಫುಲ್ ಜಾಸ್ತಿ ಕಾವು ಕೂಡ ಬೇಡ. ಮತ್ತು ಇದು ಫ್ರೈ ನೂಡಲ್ ಬಿಸಿ ಮಾಡೋತಿ ಸ್ವಲ್ಪ ಎಚ್ಚರಿಕೆ ಬೇಕು. ಒಂದೇ ಸಲ ಬಿಡೋಕ್ಕಾಗ ಡೈರೆಕ್ಟ್ ಎಣ್ಣೆ ಎಲ್ಲ ಮೇಲೆ ಬರುತ್ತೆ. ಇದನ್ನೀಗ ಪಲ್ಟಿ ಮಾಡುವ. ಬನ್ನಿ. ಫ್ರೈ ನೂಡಲ್ ಗೋಲ್ಡನ್ ಕಲರ್ ಬರಬೇಕಾ. ಜಾಸ್ತಿ ರೋಸ್ಟರ್ ಟೇಸ್ಟ್ ಒಂದು ಸ್ವಲ್ಪ ಕೈ ಹೊಡಿತು, ಅದಕ್ಕೆ ಇದೊಂದು ಸ್ವಲ್ಪ ಜಾಗೃತಿ ಮಾಡ್ಕೊಂತ. ನಮ್ಮ ಒಳ್ಳೆ ರೋಸ್ಟ್ ಆಯ್ತು, ತೆಗಿದೆ.
ಎಣ್ಣೆ ಸಮ ಹೋಗಲಿ. ಗರಿ ಗರಿ ಆದ ನೂಡಲ್ಸ್ ಎಷ್ಟು ಒಳ್ಳೆ ಕಲರ್ ಬಂದಿದೆ ನೋಡಿ. ಫೈನಲಿ ನಮ್ಮ ಚೈನೀಸ್ ಬೇಲಿಗೆ ಎಂತೆಲ್ಲ ಐಟಮ್ ಬೇಕೆಲ್ಲ ಟೋಟಲಿ ಪ್ರಿಪ್ರೇಷನ್ ರೆಡಿ ಇತ್ತು. ಈಗ ಮಿಕ್ಸ್ ಮಾಡೋದು ಹೆಂಗೆ ಅನ್ನಲಿ ಕಂಬ ಬನ್ನಿ. ಆನಿಯನ್ ಹಾಕ್ತಿದ್ದೆ ಫಸ್ಟಿಗೆ, ಕ್ಯಾಬೇಜು, ಕ್ಯಾರೆಟ್, ಸ್ವಲ್ಪ ಗ್ರೀನ್ ಚಿಲ್ಲಿ, ಖಾರ ಬೇಕಿದ್ರೆ ಖಾರ ಬೇಡದಿದ್ರೆ ಸ್ಕಿಪ್ ಮಾಡಿ, ಮತ್ತು ಸ್ವಲ್ಪ ಟೊಮೆಟೊ ಹಾಕಿದೆ. ಟೊಮೆಟೊ ಅದು ವೆಟ್ ಇರುವ ಅಂಶನ ಬಿಸಾಡ್ಕ ಡ್ರೈ ಇರೋ ಐಟಮ್ ಮಾತ್ರ ಹಾಕಿ, ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಡೆಗೆ ಸ್ಪ್ರಿಂಗ್ ಆನಿಯನ್ ಲಾಸ್ಟಿಗೆ ಸ್ವಲ್ಪ ಇಟ್ಕೊಂಡು ಗಾರ್ನಿಷಿಗೆ. ಸ್ಪ್ರಿಂಗ್ ಆನಿಯನ್ ಎಷ್ಟು ಜಾಸ್ತಿ ಹಾಕ್ತೀರಿ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ಇದಕ್ಕೆ ಸಾಸ್ ಹಾಕುವ. ಇಲ್ಲಿ ನಾನು ಸಿಜ್ವಾನ್ ಸಾಸ್ ತಗೊಂಡಿದ್ದೆ. ಸಿಜ್ವಾನ್ ಸಾಸ್ ನಿಮಗೆಲ್ಲ ಮಾರ್ಕೆಟಲ್ಲೆಲ್ಲ ಅವೈಲೇಬಲ್ ಇತ್ತು, ಅದು ತಗೊಬನ್ನಿ. ನೂಡಲ್ಸ್ ಎಷ್ಟಿತ್ತು ಅಷ್ಟೇ ಪ್ರಮಾಣದ ಮಾಡ್ಕೊಳ್ಳಿ, ಅಂತಕ್ಕಂದ್ರೆ ಜಾಸ್ತಿ ಗ್ರೇವಿ ಟೈಪ್ ಇದ್ರೆ ಅಷ್ಟು ಒಳ್ಳೆ ಆಗ್ತಿಲ್ಲ ಚೈನೀಸ್ ಬೇಲ್. ಸೋಯಾ ಸಾಸ್ ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಹಾಕಿದೆ. ಟೊಮೊಟೊ ಸಾಸ್ ಅಂತೂ ಬೇಕೇ ಬೇಕು ಇದಕ್ಕೆ. ಸ್ವೀಟ್ ಬೇಕಾದ್ರೆ ಜಾಸ್ತಿ ಹಾಕಣಿ, ಇಲ್ಲಿದ್ರೆ ಕಮ್ಮಿ ಹಾಕಣಿ. ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಂಬ. ಈಗ ಮಸಾಲ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳಕ. ನಮ್ಮದು ಮಸಾಲ ಈಗ ರೆಡಿ ಆಯಿತು, ಎಲ್ಲ ಒಳ್ಳೆ ಕರೆಕ್ಟ್ ಟೈಮ್ ಮಿಶ್ರಣ ರೆಡಿ ಆಯಿತು. ಇದಕ್ಕೀಗ ನಾವು ಫ್ರೈ ನೂಡಲ್ ಹಾಕುವ. ಫ್ರೈ ನೂಡಲ್ ಹಾಕ್ರ ಮೇಲೆ ಜಾಸ್ತಿ ಹೊತ್ತು ಇಟ್ರೆ ನೈಕಾಗತ್ತೆ. ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ಜಾಸ್ತಿ ಪಟ ಮಾಡಿ ತೆಗಿಕೆ, ಅಂತಕ್ಕಂದ್ರೆ ಜಾಸ್ತಿ ಹೊತ್ತು ಇಟ್ಟರೆ ಅದು ಫುಲ್ ಸ್ಮೂತ್ ಆಗ್ತದೆ ನೂಡಲ್ಸ್. ಎಲ್ಲ ರೆಡಿ ಆಯಿತು. ಈಗ ಪ್ಲೇಟಿಗೆ ಸರ್ವ್ ಮಾಡುವ. ನಾವೀಗ ಪ್ಲೇಟಿಗೆ ಸರ್ವ್ ಮಾಡುವ. ಮತ್ತು ಪೀನಟ್ಸ್ ಬೇಕಿದ್ರೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಲಿಕ್ಕೆ ಲೈಕ್ ಆತ ಕರ್ಮ್ ಕುರುಮ್ ಆತ ಲೈಕ್ ಆತ ಟೇಸ್ಟ್. ಸ್ವಲ್ಪ ಮೇಲಿಂದ ಸ್ಪ್ರಿಂಗ್ ಆನಿಯನ್ ಬಿಡುವ. ಫೈನಲಿ ನಮ್ಮ ಚೈನೀಸ್ ಬೇಲ್ ರೆಡಿ ಆಗಿದೆ. ಸ್ಟ್ರಕ್ಚರ್ ಎಲ್ಲ ಹೆಂಗೆ ಬಂದಿತ್ತು ನೋಡಿ, ಸಖತ್ ಕಲರ್ಫುಲ್ಲಾಗಿ ಬಂದಿತ್ತು. ನೀವು ಮನೇಲಿ ಮಾಡಿ ತಿನ್ನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.